ಇವತ್ತು ಏನೇ ವಿಷಯಗಳನ್ನು ಮಾತನಾಡಿಸಿದರೂ ಮಹರ್ಷಿ ವಾಲ್ಮೀಕಿಯವರು ಅವರು ಏನು ನುಡಿಲಿಕ್ಕೆ ಹೇಳಿದ್ದಾರೆ ಅದನ್ನು ನಾನು ನುಡಿಯುತ್ತೇನೆ ಪ್ರಾಮಾಣಿಕವಾಗಿ. ನಾರದರು ಬಂದರು, ನಾರದರು ಕೇಳಿದರು, ಪಾಪ ಪುಣ್ಯದ ಲೆಕ್ಕ ಕೇಳಿದರು. ಆಮೇಲೆ ಪಾಪ ಪುಣ್ಯ ಇಲ್ಲ, ಎಲ್ಲ ನಿಂದೆ ಅಂದರು ಮನೆಯಲ್ಲಿ. ಹಾಗಾದ್ರೆ ಬಾ, ನಿನ್ನ ಪಾಪವನ್ನು ನಿವಾರಣೆ ಮಾಡ್ತಾನೆ ಅಂದರು. ನೀನು ರಾಮ ಮಂತ್ರವನ್ನು ಹೇಳು ಅಂತ ನಾರದರು ಹೇಳಿದರು. ಅವಾಗ ನನಗೆ ನುಡಿಯಕ್ಕೆ ಬರಲ್ಲ ಅಂತ ಮಹರ್ಷಿ ವಾಲ್ಮೀಕಿಯವರು ಹೇಳಿದರು. ಇಲ್ಲ, ಅಲ್ಲೇನು ಕಾಣುತ್ತೆ ನೋಡು ಅಂದರು. ಅದು ಮರ ಅಂದರು. ನೀನು ಮರ ಮರ ಅಂತ ಹೇಳ್ತಾ ಹೋಗು ಅಂದರು. ಮರ 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 ಅದು ರಾಮ ಆಗ್ಬಿಡ್ತು ಅಂತೇಳಿ ಇದನ್ನ ಬಹಳಷ್ಟು ಜನ ಇದನ್ನೇ ಕಥೆಯನ್ನು ಹೇಳ್ಕೊಂಡು ಬಂದರು. ಅದೆಷ್ಟೋ ಸಹಸ್ರಾರು ವರ್ಷಗಳ ಹಿಂದೆ ಕನ್ನಡ ಇತ್ತ. ಪ್ರಶ್ನೆ ಮಾಡ್ತಾರೆ, ಹಾಗಾದರೆ ಮಹರ್ಷಿ ವಾಲ್ಮೀಕಿಯವರ ಬರೆದ ಭಾಷೆ ಯಾವುದು? ಯಾವುದೇ ಕಾಲಘಟ್ಟಕ್ಕೆ ಹೋಗಿ ನೀವು ರಾಮನಿಗೆ ಕೈ ಹಾಕಿ ಒಂದು ಅದ್ಭುತವಾದ ಕಥೆ ಉಂಟು. ಈಗಿನ ಕಾಲಘಟ್ಟದಲ್ಲೂ ಕೂಡ ನಿಮಗೆ 4,000 ಕೋಟಿ ದುಡ್ಡು ಹಾಕಿ ರಾಮಾಯಣ ಸಿನಿಮಾನ ಮಾಡ್ತಿದ್ದಾರೆ ಅಂದರೆ ವಾಲ್ಮೀಕಿಯವರು ಬರೆದು ಕೊಟ್ಟ ಆ ಕಥೆಗೆ ಇವತ್ತಿಗೂ ಕೂಡ ಬೆಲೆ ಇದೆ ಅಂದರೆ ನೀವು ಹೆಮ್ಮೆ ಪಡಬೇಕು. ಟಿಪ್ಪರ್ಲಾಗ ಹಾಕಿದ್ರು ನಿಮಗೆ ಆ ಚೌಕಟ್ಟನ್ನ ಬಿಟ್ಟು ಯಾರೂ ಕೂಡ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರು ಸಾಂಸ್ಕೃತಿಕ ಸಂವಿಧಾನವನ್ನ ಬರೆದಂತ ಈ ಜಗತ್ತಿನ ಏಕೈಕ ಮಹರ್ಷಿ. ರಾಮಾಯಣ ಒಂದೇ ಒಂದು ಕಾವ್ಯ ಇಡೀ ಜಗತ್ತಿನಾದ್ಯಂತ ಎಲ್ಲ ಭಾಷೆಗಳಲ್ಲಿ ಬರ್ತಾ ಇದೆ ಅಂದ್ರೆ ಅವರ ದೂರದೃಷ್ಟಿ, ದೂರಾಲೋಚನೆ ಎಷ್ಟಿತ್ತು ಅಂತ ಈ ಸಮುದಾಯದವರು ಇನ್ನೂ ಅರ್ಥ ಮಾಡ್ಕೊಳ್ಳಕ್ಕೆ ಇನ್ನೂ 500 ವರ್ಷ ಬೇಕು. ಹಾಗಾದ್ರೆ ಹೊಸಪೇಟೆಗೆ ನೀವು ಹೆಸರನ್ನ ಇಟ್ಟದ್ದು ಯಾರು? ಹರಪ್ಪನಹಳ್ಳಿಯ ಸೋಮಶೇಖರ ನಾಯಕರು ಮಾಯಕೊಂಡ ಯುದ್ಧದಲ್ಲಿ ಹೆಬ್ಬುಲಿ ಹಿರೇ ಮದಕರಿ ನಾಯಕರನ್ನ ಕೊಂದ ನಂತರ ಅದರ ಗೆಲುವಿಗೋಸ್ಕರ ವಿರೂಪಾಕ್ಷನ ಸಂಪೂರ್ಣವಾಗಿ ದರ್ಶನ ಮಾಡಿಕೊಂಡು ಆ ನಂತರ ಇಲ್ಲಿ ಬಂದು ಹೊಸತಂದು ಯೋಚನೆ ಮಾಡಿದ್ರು. ಆ ಹೊಸತಂದು ಯೋಚನೆ ಮಾಡಿದ ವಿಚಾರವೇ ಹೊಸಪೇಟೆ. ಉತ್ತರ ಭಾರತದ ಸರಯೂ ನದಿ ಎಡ್ಜಸ್ಗೆ ಹೋದ್ರೆ ಇವತ್ತಿಗೂ ಕೂಡ ನೀವು 108, 128 ಅವರ ಸಂತತಿಯ ನೇರ ಸಂತರು ಇನ್ನೂ ಅಲ್ಲಿದ್ದಾರೆ. ಸತ್ಯ ಯಾವತ್ತಿದ್ರು ಬೆಂಕಿಯಿಂದ ಆಚೆಗೆ ಬಂದೇ ಬರುತ್ತೆ ಅನ್ನೋಕ್ಕೆ ಸಾಕ್ಷಿ ಏನಂದ್ರೆ ಎಷ್ಟೋ ಸಹಸ್ರಾರು ವರ್ಷಗಳಿಂದ ಮಹರ್ಷಿ ವಾಲ್ಮೀಕಿ ಅವರನ್ನು ಬಿಟ್ಟು ಭಾಜಪದವರು ರಾಮನನ್ನ ಮುಂದಕ್ಕಿಟ್ಕೊಂಡು ರಾಜ್ಯವನ್ನು ಕಟ್ಟಿದ್ರು. ಭಾಜಪದವರು ರಾಜ್ಯವನ್ನು ಕಟ್ಟಿದ್ರು. ಬರೀ ಬರೆದು ಕೊಟ್ಟ ಪಾತ್ರದಲ್ಲಿ ಅಂತಹ ಶಕ್ತಿ ಇದೆ ಅಂತ ಯೋಚನೆ ಮಾಡಲಿಲ್ಲ ಅವರು. ಅದೆಷ್ಟೋ ರಾಮಾಯಣಗಳು ಬಂದು, ತುಳಸಿ ರಾಮಾಯಣ, ಕಂಬರ ರಾಮಾಯಣ, ಜೈನ ರಾಮಾಯಣ, ಬೌದ್ಧ ರಾಮಾಯಣ, ಈಗೆಲ್ಲ ರಾಮಾಯಣಗಳು ಬಂದು ಆ ರಾಮಾಯಣಗಳನ್ನ ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕು. ನಾವು ಇವನ್ನೆಲ್ಲ ಕೇಳಿದ್ವ ಅಥವಾ ಈ ಪುಸ್ತಕಗಳನ್ನ ಮನೆಯಲ್ಲಿ ಇಟ್ಕೊಂಡಿದ್ವ ಅಂತ ನಾವು ಮನಸ್ಸಲ್ಲಿ ಒಂದು ಅಂತರಾತ್ಮವನ್ನ ನೀವು ಕೇಳ್ಕೊಳ್ಬೇಕು. ಎಲ್ಲ ಬಿತ್ತುವ ಕಾಲ. ನಾವೆಲ್ಲ ರೈತರು ಹೊಲಗಳಿಗೆ ಬೀಜಗಳನ್ನು ಬಿತ್ತುತ್ತಾ ಇದ್ವಿ. ಆ ಬೀಜಗಳು ಸಸಿ ಹೊಡೆದು ಗಿಡವಾಗಿ ಮರವಾಗಿ ಬಂದರೆ ಆನಂದವಾಗ್ತದೆ. ಹಾಗೆ ವಿಜಯನಗರ 5 ಕೇರೆಗಳ ದೈವದವರ ಸಮ್ಮುಖದಲ್ಲಿ ವಾಲ್ಮೀಕಿಯ ಮತ್ತು ಪಾಳೆಗಾರರ ವಿಚಾರ ಸಂಕಿರಣದ ಹೊಲಕ್ಕೆ ಬೀಜ ಬಿತ್ತುತ್ತಾ ಇದ್ದೀವಿ. ಅದು ಸಸಿಯಾಗಿ, ಗಿಡವಾಗಿ, ಮರವಾಗಿ ಬಹಳ ವಿಶೇಷವಾದ ಕಾರ್ಯಕ್ರಮ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಅಂದ್ಕೊಂಡು ನಾನು ಈ ವೇದಿಕೆ ಮೇಲೆ ನಾನು ಇವತ್ತು ನಿಂತು ಮಾತನಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೇಳುವ ಕಿವಿಗಳು ಏನಿದ್ದಾವೆ, ಈ ವಿಚಾರಧಾರೆಯನ್ನ ಕೇಳುವ ಕಿವಿಗಳು ಏನಿದ್ದೀರಾ, ಮೊದಲು ಅವರ ಸ್ವಂಟ ಮತ್ತು ಕಂಠ ಬಹಳ ಬಲಿಷ್ಠವಾಗಿರುತ್ತೆ. ಯಾವುದು? ಸ್ವಂಟ ಮತ್ತು ಬಲಿಷ್ಠವಾಗಿರ್ಬೇಕು. ಯಾಕೆಂದ್ರೆ ಯುದ್ಧದಲ್ಲಿ ಹೋರಾಡಿ, ಸೈನ್ಯದಲ್ಲಿ ಹೋರಾಡಿ, ರಾಜ್ಯಗಳನ್ನು ಕಟ್ಟಿ, ಅರಸರಾಗಿ, ಪಾಳೆಯಗಾರರಾಗಿ ಅದೆಷ್ಟೋ ಜನರ ಬಾಯಲ್ಲಿ ಕಾವ್ಯವಾಗಿ ಇವತ್ತು ಅಳಿದು ಉಳಿದು ಉಳಿಸಿ ಹೋದಂಥ ನಾಯಕರ ಚರಿತ್ರೆಯನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಾರೆ. ದೀಪದಿಂದ ದೀಪ ಹಚ್ಚಿ
ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಹೋದಾಗ ಸಭಿಕರೇನಿದ್ರಿ, ನಿಮ್ಮ ಮುಂದೆ ಮಾತನಾಡಲಿಕ್ಕೆ ನಮಗೊಂದು ಸ್ಫೂರ್ತಿ ಬರಬೇಕು. ಎರಡನೇದು, ನಿಮ್ಮ ಆಶೀರ್ವಾದವು ನಮಗಿರಬೇಕು. ಕೇಳುವ ಕಿವಿಗಳಿಗೆ ಅದು ಹಿತವಾಗಿರಬೇಕು, ಮುದುವಾಗಿರಬೇಕು, ಮೃದುವಾಗಿರಬೇಕು. ಅಂತಹ ಮಾತುಗಳನ್ನು ನಾವಿವತ್ತು ಹಾಡಬೇಕು. ಹಾಗಾಗಿ ನಮಗೆ ಮಾರ್ಗದರ್ಶನ ಹಾಕಿಕೊಟ್ಟಂಥ ಭಾರತೀಯ ಪರಂಪರೆಯಲ್ಲಿ ಎರಡಕ್ಷರದ ರಾಮನಾಮವನ್ನು ಬಿಟ್ಟು ಹೋದಂತಹ, ಕೊಟ್ಟು ಹೋದಂತಹ, ಕೊಡುಗೆಯಾಗಿ ಕೊಟ್ಟು ಹೋದಂತಹ ನಮ್ಮ ಹುತ್ತಜ್ಜನ ಸ್ಮರಣೆಯನ್ನು ಮಾಡೋದಕ್ಕಿಂತ ಮೊದಲು ನಾನು ಹೇಳುವ ಒಂದೇ ಒಂದು ಸಂಸ್ಕೃತ ಶ್ಲೋಕವನ್ನು ತಾವು ಹೇಳಿದರೆ ಮುತ್ತಜ್ಜನಿಗೆ ನಾವು ಗೌರವವನ್ನು ಕೊಟ್ಟ ಹಾಗೆ ಆಗುತ್ತೆ ಎಂದು ನನ್ನ ಭಾವನೆ. ಹಾಗಾಗಿ ಮಹರ್ಷಿ ವಾಲ್ಮೀಕಿಯವರನ್ನ ಪ್ರಥಮವಾಗಿ ನಾವು ನೆನೆದು ಅವರಿಗೆ ನಾವು ಒಂದು ದೊಡ್ಡದೊಂದು ಸಮರ್ಪಣೆಯ ಮಾಡಿ ಅವರ ಅಡಿದಾವರೆಗಳಲ್ಲಿಟ್ಟು ನಾನು ಮಾತಿಗೆ ಚಾಲನೆಯನ್ನು ಕೊಡಲಿಕ್ಕೆ ಅವರಿಂದ ನಾನು ಶಕ್ತಿಯನ್ನು ಕೇಳ್ಕೊತಾ ಇದ್ದೀನಿ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ವರಾನನೆ. ಇವತ್ತು ಏನೇ ವಿಷಯಗಳನ್ನು ಮಾತನಾಡಿಸಿದರೂ ಮಹರ್ಷಿ ವಾಲ್ಮೀಕಿಯವರು ಅವರು ಏನು ನುಡಿಲಿಕ್ಕೆ ಹೇಳಿದ್ದಾರೆ ಅದನ್ನು ನಾನು ನುಡಿಯುತ್ತೇನೆ ಪ್ರಾಮಾಣಿಕವಾಗಿ ಮತ್ತು ಘಂಟಾಘೋಷವಾಗಿ. ಕೈವಾರ ನಾರಣಪ್ಪನವರು ಕೂಡ ಈ ಅಂಕಿತವನ್ನು ಬರೆದು ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀನಾರಾಯಣ. ಯುಗದಿಂದ ಯುಗಕ್ಕೆ ಎಲ್ಲ ಹರಿದಾಸರು ಎಲ್ಲ ಪಂಥದವರು ರಾಮನನ್ನ ಸ್ಮರಣೆ ಮಾಡಿ ಕೊಟ್ಟಿದ್ದೇನು ಅಂದರೆ ಹುತ್ತದಜ್ಜ ಕೊಟ್ಟು ಹೋದಂಥ ಬಿಟ್ಟು ಹೋದಂಥ ಅಭೂತಪೂರ್ವ ಕೊಡುಗೆ ಇದು. ಅದನ್ನು ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವು. ಆದರೆ ಬರೀ ಒಂದೇ ಆಧ್ಯಾತ್ಮಿಕ ವಿಚಾರವನ್ನು ಒಂದಲ್ಲ, ಎಲ್ಲ ವಿಚಾರಗಳನ್ನು. ನನಗೆ ಬಹಳ ಖುಷಿ ಏನು ಅಂದರೆ ಮನೆಯ ಅಳಿಯನನ್ನ ಮಗ ಅಂತ ಯಾರು ಒಪ್ಕೊಳ್ಳಲ್ಲ, ಮನೆಯ ಅಳಿಯ ಅಂತ ಮಗ ಅಂತ ಒಪ್ಕೊಳ್ಳಲ್ಲ ಯಾರು. ಆದರೆ ಹೊಸಪೇಟೆಯಲ್ಲಿ ಹೊಸಪೇಟೆ ಅಳಿಯನನ್ನ ಹೊಸಪೇಟೆಯ ಮಗನನ್ನಾಗಿ ನಾನು ಒಪ್ಕೊಂಡ್ಬಿಟ್ಟು ಕರೆದಿದ್ರು ನೀವೆಲ್ಲ. ಇದು ನಂಬಿಕೆ. 7 ಕೇರಿ 5 ಕೇರಿ ದೈವಗಳ ನಂಬಿಕೆ. ಎಷ್ಟು ಚರ್ಚೆ ಆಗಿರ್ಬೋದು ಅಂತ ನಾನು ಹಾಗೇ ಒಂದ್ಸರಿ ಗ್ಲಾನ್ಸ್ ಮಾಡಿದ್ರೆ ನಾನು ಇಲ್ಲಿ ಬಂದು ಮಾತಾಡೋಕ್ಕೆ ಎಷ್ಟು ಚರ್ಚೆಗಳಾಗಿರ್ಬೋದು, ಪರ ವಿರೋಧ ಎಷ್ಟಾಗಿರ್ಬೋದು, ಯಾವ ವಿಷಯಗಳಿಗೆ ನಾವು ಸನ್ನದ್ಧರಾಗಿ ಬರಬೇಕು, ಎಷ್ಟೇ ವಿಷಯಗಳನ್ನು ಇಷ್ಟ ಕೇಳಬೇಕು. ಅದಕ್ಕೆ ಮೊದಲು ಹೇಳಿದೆ, ಹೊಲದಲ್ಲಿ ತಾವೆಲ್ಲರೂ ಕೂಡ ಈಗ ಭೂಮಿ ಹಸನಾಗಿದೆ, ಬಿತ್ತೋ ಕಾರ್ಯಕ್ರಮವನ್ನು ಬಿತ್ತಿದ್ದೀವಿ. ಈಗ ಅದು ಬೀಜ ಸಣ್ಣದಾಗಿ ಕಿಸುರು ಹಿಡಿದು ದೊಡ್ಡದಾಗಿ ಬೆಳಿಬೇಕು ಅಷ್ಟೇ. ಮಹರ್ಷಿ ವಾಲ್ಮೀಕಿಯವರು ರಾಮನನ್ನ ಕೊಡುಗೆಯಾಗಿ ಕೊಡುವ ಮುನ್ನ ನೀವು ಅನೇಕ ಕಥೆಗಳನ್ನು ಕೇಳಿಬಿಟ್ಟಿದ್ರಿ. ನಾರದರು ಬಂದರು, ನಾರದರು ಕೇಳಿದರು, ಪಾಪ ಪುಣ್ಯದ ಲೆಕ್ಕ ಕೇಳಿದರು. ಆಮೇಲೆ
ಪಾಪ ಪುಣ್ಯ ಇಲ್ಲ, ಎಲ್ಲ ನಿಂದೆ ಅಂದ್ರು ಮನೆಯಲ್ಲಿ. ಹಾಗಾದ್ರೆ ಬಾ, ನಿನ್ನ ಪಾಪವನ್ನ ನಿವಾರಣೆ ಮಾಡ್ತಾನೆ ಅಂದ್ರು. ನೀನು ರಾಮ ಮಂತ್ರವನ್ನ ಹೇಳು ಅಂತ ನಾರದರು ಹೇಳಿದ್ರು. ಅವಾಗ ನನಗೆ ನುಡಿಯಕ್ಕೆ ಬರಲ್ಲ ಅಂತ ಮಹರ್ಷಿ ವಾಲ್ಮೀಕಿಯವರು ಹೇಳಿದ್ರು. ಇಲ್ಲ, ಅಲ್ಲೇನು ಕಾಣುತ್ತೆ ನೋಡು ಅಂದ್ರು. ಅದು ಮರ ಅಂದ್ರು. ನೀನು ಮರ ಮರ ಅಂತ ಹೇಳ್ತಾ ಹೋಗು ಅಂದ್ರು. ಮರ 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 ಅದು ರಾಮ ಆಗ್ಬಿಡ್ತು ಅಂತೇಳಿ ಇದನ್ನ ಬಹಳಷ್ಟು ಜನ ಇದನ್ನೇ ಕಥೆಯನ್ನ ಹೇಳ್ಕೊಂಡು ಬಂದ್ರು. ಹಾಗಾದ್ರೆ ಅದೆಷ್ಟೋ ಸಹಸ್ರಾರು ವರ್ಷಗಳ ಹಿಂದೆ ಕನ್ನಡ ಇತ್ತ? ಪ್ರಶ್ನೆ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಎಡರು ತೊಡರುಗಳಿದಾವೆ ನಮ್ಮಲ್ಲಿ ಅಂತ. ಹಾಗಾದ್ರೆ ಮಹರ್ಷಿ ವಾಲ್ಮೀಕಿಯವರ ಬರೆದ ಭಾಷೆ ಯಾವುದು? 1,24,000 ಶ್ಲೋಕಗಳ ಒಳಗಡೆ ಇರ್ತಕ್ಕಂಥ ಅಂತ ಸತ್ವ ಏನು? ಆ ಸತ್ವಗಳನ್ನ ಯಾಕೆ ಈ ಭಾರತಕ್ಕೆ ಕೊಟ್ಟೋದ್ರು ಮತ್ತೆ ಅದನ್ನು ಬಿಟ್ಟೋದ್ರು? ಬರೀ ನೀವು ಅದನ್ನು ಸಂಸ್ಕೃತ ಶ್ಲೋಕ ಅಂತ ಅಂದುಕೊಂಡ್ರೆ ನಿಮಗೆ ಸಂಸ್ಕೃತ ಶ್ಲೋಕವಾಗ್ತದೆ. ಅದಕ್ಕೆ ರಾಮಾಯಣ ನಿಮಗೆ ವಿಶಾಲ, ವಿಶೇಷ, ವಿಭಿನ್ನ, ವಿಚಿತ್ರ, ವಿಸ್ಮಯ, ವಿನೂತನ. ಇದು ರಾಮಾಯಣ. ಯಾವುದೇ ಕಾಲಘಟ್ಟಕ್ಕೆ ಹೋಗಿ ನೀವು ರಾಮನಿಗೆ ಕೈ ಹಾಕಿ ಒಂದು ಅದ್ಭುತವಾದ ಕಥೆ ಹುಟ್ಟುತ್ತೆ. ಈಗಿನ ಕಾಲಘಟ್ಟದಲ್ಲೂ ಕೂಡ ನಿಮಗೆ 4,000 ಕೋಟಿ ದುಡ್ಡು ಹಾಕಿ ರಾಮಾಯಣ ಸಿನಿಮಾನ ಮಾಡ್ತಾ ಇದ್ದಾರೆ ಅಂದರೆ ವಾಲ್ಮೀಕಿಯವರು ಬರೆದು ಕೊಟ್ಟ ಆ ಕಥೆಗೆ ಇವತ್ತಿಗೂ ಕೂಡ ಬೆಲೆ ಇದೆ ಅಂದರೆ ನೀವು ಹೆಮ್ಮೆ ಪಡಬೇಕು. ತಿಪ್ಪರ್ಲಾಗ ಹಾಕಿದ್ರು ನಿಮಗೆ ಆ ಚೌಕಟ್ಟನ್ನ ಬಿಟ್ಟು ಯಾರೂ ಕೂಡ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರು ಸಾಂಸ್ಕೃತಿಕ ಸಂವಿಧಾನವನ್ನ ಬರೆದಂತ ಈ ಜಗತ್ತಿನ ಏಕೈಕ ಮಹರ್ಷಿಗಳು ಸಾಂಸ್ಕೃತಿಕ ಸಂವಿಧಾನವನ್ನ ಬರೆದರು. ಸಂವಿಧಾನವನ್ನ ಬಾಬಾ ಸಾಹೇಬರು ಬರೆದು ಒಪ್ಕೋತೀವಿ ನಾವು. ಸಾಂಸ್ಕೃತಿಕ ಸಂವಿಧಾನ ಅಂದ್ರೆ ಏನಾಗದು? ಅಯೋಧ್ಯಾಪುರ, ಅಯೋಧ್ಯಾಪುರಿ, ದಶರಥ ಮಹಾರಾಜ, ಕೈಕೇಯಿ, ಕೌಸಲ್ಯೆ, ಭರತ, ಲಕ್ಷ್ಮಣ, ಶತ್ರುಘ್ನ, ಹನುಮಂತ, ರಾವಣ, ವಿಭೀಷಣ, ಶಬರಿ, ಗುಹ ಪಾತ್ರಗಳನ್ನ ಕಟ್ಟೋದ್ರಲ್ಲಿತ್ತಲ್ಲ ಅವರಿಗೆ ತಲ್ಲೀನತೆ, ಅದನ್ನ ಯಾವ ಕವಿಯೂ ಮಾಡ್ಲಿಕ್ಕಾಗ್ಲಿಲ್ಲ. ರಾಮಾಯಣ ಒಂದೇ ಒಂದು ಕಾವ್ಯ ಇಡೀ ಜಗತ್ತಿನಾದ್ಯಂತ ಎಲ್ಲ ಭಾಷೆಗಳಲ್ಲಿ ಬರ್ತಾ ಇದೆ ಅಂದ್ರೆ ಅವರ ದೂರದೃಷ್ಟಿ, ದೂರಾಲೋಚನೆ ಎಷ್ಟಿತ್ತು ಅಂತ ಈ ಸಮುದಾಯದವರು ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ 500 ವರ್ಷ ಬೇಕು ನಿಮಗೆ. ಆಗ್ಲೇ ಕೊಟ್ಟೋಗಿದ್ದಾರೆ ನಿಮಗೆ, ಎಚ್ಚೆತ್ಕೊಳ್ಳಿ ನೀವು ಅಂತ. ಆದ್ರೆ ನೀವು ಅದನ್ನೆಲ್ಲ ಮುಚ್ಚಿಟ್ರಿ. ಈಗ ಬಿಚ್ಚಿಡೋ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದಾರೆ. ನಿಮಗೆ ಬಿಚ್ಚಿಟ್ಬಿಡಿ ನಿಮ್ದೆಲ್ಲ. ಅಂದ್ರೆ ನಿಮಗೆ ಒಂದು ಸಣ್ಣ ಅಳುಕಿದೆ, ನಾವು ತುಂಬಾ ಕಡಿಮೆ ಕಡಿಮೆ ಅಂದ್ಕೊಂಡು ನೀವೇ ಕಡಿಮೆ ಆಗ್ಬಿಟ್ಟಿದ್ರಿ. ಇಲ್ಲ, ನಾವು ಇಂಥವರು ಅಂತಕ್ಕಂಥದ್ದೊಂದು ಏನಿದೆಯಲ್ಲ ಮನಸ್ಸು, ಆ ಮನಸ್ಸು ನಿಮ್ಮ ಒಳಗಡೆ ಏನಾದ್ರದು ಹುಟ್ಟಿದ್ರೆ ನಿಮ್ಮಂತಹ ಶಕ್ತಿವಂತರು ಈ ರಾಜ್ಯದಲ್ಲಿ ಮತ್ತಾರು ಇಲ್ಲ. ಅಂತಹ ಶಕ್ತಿಗಳನ್ನ ಈಗ ನಾವು ಪ್ರೋಟೀನ್, ಗ್ಲುಕೋಸ್ ಮೂಲಕ ನಿಮಗೆ ಫಿಲ್ ಮಾಡೋ ಕಾರ್ಯಕ್ರಮದಲ್ಲಿ ಬಂದಿದ್ವಿ. ಅದಕ್ಕೆ ಸ್ಫೂರ್ತಿಯಾಗಿ ಇವತ್ತು ಮೊಟ್ಟ ಮೊದಲನೇದಾಗಿ ಈ ಥರದ ಒಂದು ವಿಷಯವನ್ನು ಒಂದು ಟ್ರಿಗರ್ ಮಾಡಿ ಕರ್ನಾಟಕದ ಮೂಲೆ ಮೂಲೆಗೂ ಇದನ್ನು ಹರಡಿಸ್ಬೇಕು ಅಂತೇಳಿ ಎಲ್ಲದಕ್ಕೂ ಪ್ರಥಮವಾಗಿರ್ತಕ್ಕಂಥ ಮತ್ತು ಜಗತ್ತಿನ ಈ ಒಂದು ದೊಡ್ಡ ಒಂದು ಎಂಟ್ರಿ ಏನಿದೆ, ಹಂಪಿ ಒಳಗಡೆ ಬರೋಕ್ಕೇನು ಹೆಬ್ಬಾಗಿಲಿದೆ, ಹೆಬ್ಬಾಗಿಲು ಹೊಸಪೇಟೆ, ಹೊಸಪೇಟೆಯಿಂದನೇ ಆರಂಭ ಆದರೆ ಇದು ನಿಜವಾಗ್ಲೂ ದೊಡ್ಡ ಫೈರ್ ಆಗುತ್ತೆ. ಅದಕ್ಕೆ ಈ ಹೊಸಪೇಟೆಯಲ್ಲಿ ಟ್ರಿಗರ್ ಆಗಬೇಕು. ಇಲ್ಲಿಂದ ಫೈರ್ ಆದರೆ ಆಟೋಮೆಟಿಕ್ ಕರ್ನಾಟಕದ ಎಲ್ಲ ನೆಟ್ವರ್ಕ್ಗಳು ಓಪನ್ ಆಗ್ತವೆ. ಯಾಕೆಂದ್ರೆ ವಿಜಯನಗರ ಸಾಮ್ರಾಜ್ಯದ ಎಲ್ಲ ಕುರುಹುಗಳು ಇಲ್ಲೇ ಕೂತ್ಕೊಂಡಿದ್ದಾವೆ. ಅದನ್ನು ನೀವು ಸಮಯ ಸಿಕ್ಕಾಗೆಲ್ಲ 5 ನಿಮಿಷಗಳನ್ನೆಲ್ಲವನ್ನು ಕೂಡ ಬಿಚ್ಚಿಡೋ ಪ್ರಯತ್ನಗಳನ್ನು ಮಾಡಬೇಕು ನೀವೆಲ್ಲರೂ ಕೂಡ. ಹಾಗಾದ್ರೆ ಹೊಸಪೇಟೆಗೆ ನೀವು ಹೆಸರನ್ನ ಇಟ್ಟದ್ದು ಯಾರು? ಹರಪ್ಪನಹಳ್ಳಿಯ ಸೋಮಶೇಖರ ನಾಯಕರು ಮಾಯಕೊಂಡ ಯುದ್ಧದಲ್ಲಿ ಹೆಬ್ಬುಲಿ ಹಿರೇ ಮದಕರಿ ನಾಯಕರನ್ನ ಕೊಂದ ನಂತರ ಅದರ ಗೆಲುವಿಗೋಸ್ಕರ ವಿರೂಪಾಕ್ಷನ ಸಂಪೂರ್ಣವಾಗಿ ದರ್ಶನ ಮಾಡಿಕೊಂಡು ಆ ನಂತರ ಇಲ್ಲಿ ಬಂದು ಹೊಸತಂದು ಯೋಚನೆ ಮಾಡಿದ್ರು. ಆ ಹೊಸತಂದು ಯೋಚನೆ ಮಾಡಿದ ವಿಚಾರವೇ ಹೊಸಪೇಟೆ.
ಹೊಸಪೇಟೆಯ ಒಳಗಡೆ ಏನಿಟ್ಟೋದ್ರು ಸೋಮಶೇಖರ ನಾಯಕರು ಮತ್ತು ದಾದಯ್ಯ ನಾಯಕರು ಮತ್ತು ಚೆನ್ನಮ್ಮ ಏನಿಟ್ಟೋದ್ರು ಅಂತ ನಿಮಗೆ ಗೊತ್ತಿಲ್ಲ. ಇದನ್ನು ತಿಳ್ಕೊಳ್ಳೋಕ್ಕೆ ಒಂದಿಷ್ಟು ಸಮಯ ಬೇಕಾಗಾದರೆ ನಾನು ಸ್ವಲ್ಪ ಮತ್ತೆ ಮಹರ್ಷಿ ವಾಲ್ಮೀಕಿಯವರ ಹತ್ರ ಹೋಗ್ತೀನಿ. ನಾನು ಕಥೆ ವಿಸ್ತಾರ ಆದ ತಕ್ಷಣ ಎಲ್ಲೆಲ್ಲೋ ವಿಷಯಗಳು ಹೋಗ್ಬಿಡುತ್ತೆ ನಮಗೆ. ಹಾಗಾಗಿ ರಾಮಾಯಣದ ಮೂಲ ಉದ್ದೇಶಗಳೇನು, ಭವ್ಯ ಭಾರತವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಮಹರ್ಷಿ ವಾಲ್ಮೀಕಿಯವರು ಮಾಡಿದಂಥ ಒಂದು ದೊಡ್ಡ ಕನಸು ಏನಿತ್ತು ಅದು ಇವತ್ತು ಕೂಡ ಇಡೀ ಜಗತ್ತಿನಲ್ಲಿ ರಾಮಾಯಣ ಅದ್ಭುತವಾಗಿದೆ. ರಾಮಾಯಣ ಎಲ್ಲರಿಗೂ ಶಕ್ತಿ ತುಂಬುವಂತಾಗಿದೆ. ಹಾಗಾಗಿ ನೀವು ಉತ್ತರ ಭಾರತದ ಸರಯೂ ನದಿಯ ಎಡ್ಜಸ್ಗೆ ಹೋದರೆ ಇವತ್ತಿಗೂ ಕೂಡ ನೀವು 108, 128 ಅವರ ಸಂತತಿಯ ನೇರ ಸಂತರು ಇನ್ನೂ ಅಲ್ಲಿದ್ದಾರೆ, ಇನ್ನೂ ಇದ್ದಾರೆ. ನಾವು ಬರೀ ಒಂದು 4-5 ಜನ ನೋಡ್ತಾ ಇದ್ದೀವಿ. ನಾವು ಅಲ್ಲಿ 128 ತನಕ ಅಲ್ಲಿ ಆ ಸಂತತಿಯ ಸ್ವಾಮಿಗಳು ಇವತ್ತಿಗೂ ಕೂಡ ಅವರು ಅದನ್ನು ಪ್ರಚಾರ ಮಾಡ್ತಿದ್ದಾರೆ. ಅವರು ಒಂದೇ ಒಂದು ವಿಚಾರ ಇಟ್ಕೊಂಡಿರೋದು, ನೀವು ಎಷ್ಟೇ ಹೇಳಿ ಅವರಿಗೆ ಮಹರ್ಷಿ ವಾಲ್ಮೀಕಿಯವರು ಫೈನಲ್. ಯಾಕೆ ಫೈನಲ್ ಅಂದರೆ ಅವರು ಒಂದು ಪುಸ್ತಕ ಇಟ್ಕೊಂಡಿದ್ದಾರೆ, ಅದೇ ಪುಸ್ತಕವನ್ನು ಮುಂದಕ್ಕೆ ಇಡ್ತಾರೆ ಮನೆಯಲ್ಲಿ, ಅದೇ ಪುಸ್ತಕವನ್ನು ಪೂಜೆ ಮಾಡ್ತಾರೆ, ಮನೆಯಲ್ಲಿ ಕಾರ್ಯಕ್ರಮ ಅದೇ ಪುಸ್ತಕವನ್ನು ಇಡ್ತಾರೆ, ಮನೆಯಿಂದ ಮೆರವಣಿಗೆ ಹೋಗ್ಬೇಕು ಅದೇ ಪುಸ್ತಕ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ದೇವರನ್ನೇ ಇಟ್ಟಿಲ್ಲ ಅವರು. ಮಹರ್ಷಿ ವಾಲ್ಮೀಕಿಯವರು ಒಂದೇ ಒಂದು ಪುಸ್ತಕ ರಾಮಾಯಣ, ಇದೊಂದೇ ಇಟ್ಟಿರೋದು. ಇಡೀ ಉತ್ತರ ಭಾರತದಲ್ಲಿ ಈ ಸಮುದಾಯದ ಜನರು ಇವತ್ತಿಗೂ ಕೂಡ ತಲೆಯ ಮೇಲೆ ಹೊತ್ತು ಇವತ್ತು ಅದನ್ನ ಮೆರೆಸ್ತಾ ಇದ್ದಾರೆ. ಆದರೆ ನಮ್ಮ ಇದು ನೋಡಿ ಕೆಳಗಡೆ ಈ ವಿಚಾರವನ್ನ ಚರ್ಚೆ ಮಾಡಬೇಡಿ ಅನ್ನೋ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಸತ್ಯ ಯಾವತ್ತಿದ್ರೂ ಬೆಂಕಿಯಿಂದ ಆಚೆಗೆ ಬಂದೇ ಬರುತ್ತೆ ಅನ್ನೋಕ್ಕೆ ಸಾಕ್ಷಿ ಏನಂದ್ರೆ, ಎಷ್ಟೋ ಸಹಸ್ರಾರು ವರ್ಷಗಳಿಂದ ಮಹರ್ಷಿ ವಾಲ್ಮೀಕಿ ಅವರನ್ನು ಬಿಟ್ಟು ಭಾಜಪದವರು ರಾಮನನ್ನ ಮುಂದಕ್ಕಿಟ್ಕೊಂಡು ರಾಜ್ಯವನ್ನು ಕಟ್ಟಿದ್ರು. ಭಾಜಪದವರು ರಾಜ್ಯವನ್ನು ಕಟ್ಟಿದ್ರು. ಬರೀ ಬರೆದು ಕೊಟ್ಟ ಪಾತ್ರದಲ್ಲಿ ಅಂತಹ ಶಕ್ತಿ ಇದೆ ಅಂತ ಯೋಚನೆ ಮಾಡಲಿಲ್ಲ ಅವರು. ಅದಾದ ನಂತರ ಗೊತ್ತಾಯ್ತು ಬರೆದು ಹೊರಟಂತ ರಾಮನಿಗೆ ಎಷ್ಟು ಶಕ್ತಿ ಇರಬೇಕಾದ್ರೆ ಹಿಂದೆಗಡೆ ಬರೆದಂತ ವಾಲ್ಮೀಕಿ ಅವರಿಗೆ ಎಷ್ಟು ಶಕ್ತಿ ಇರ್ಬೇಕಂತೇಳಿ ಒಂದು ಚರ್ಚೆ ಆಗ್ತದೆ. ಆ ಚರ್ಚೆ ಒಳಗಡೆ ವಾಲ್ಮೀಕಿ ಜಯಂತಿಯನ್ನ ಪ್ರಾರಂಭ ಮಾಡಬೇಕು ಅಂತ ಒಂದು ಕೊಡುಗೆ ಆಗ್ತದೆ. ಇದನ್ನ ನಾವ್ಯಾರು ಹೇಳಿಲ್ಲ, ಅವ್ರು ಮಾಡಿಸ್ಕೋತಾರೆ, ಗೊತ್ತಿದೆ ಯಾವ ಕಾಲಕ್ಕೆ ಏನ್ ಮಾಡಿಸ್ಕೋಬೇಕೋ ಅದನ್ನ ಮಾಡಿಸ್ಕೋತಾರೆ, ಎಲ್ಲಿ ಬದಲಾಯಿಸಬೇಕೋ ಅಲ್ಲಿ ಬದಲಾಯಿಸ್ತಾರೆ. ಇದು ವೇದಾಂತ ಅಲ್ಲ, ಇದು ಸಿದ್ಧಾಂತ. ಯೋಗ ವಸಿಷ್ಠದಲ್ಲಿ ನಾನು ಬರೋ ಸಮಯವೂ ಕೂಡ ಹೇಗಿರುತ್ತೆ ಅಂದರೆ, ನಾರಾಗಿ ನಾನು ಬರ್ತೀನಿ, ತಣ್ಣನೆಯ ಗಾಳಿ ಬೀಸ್ತೀನಿ, ಹಾಗೆ ಹೊರಟೋಗ್ತೀನಿ, ನೀವೆಲ್ಲರೂ ಆ ಗಾಳಿಯನ್ನು ಸವಿಯಬೇಕು ಅಂತಕ್ಕಂಥ ಮಾತುಗಳನ್ನು ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಗಾಳಿಯನ್ನು ಸವಿಯಕ್ಕೆ ನಾವಿವತ್ತು ಸಾಕ್ಷಿಯಾಗಿ ಕೂತಿದ್ದೀವಿ ಹೊಸಪೇಟೆಯಲ್ಲಿ. ಅರ್ಥ ಮಾಡ್ಬೇಕು. ಯಾವಾಗ ಬರೆದಿದ್ದು? ಎಷ್ಟು ಸಹಸ್ರ ವರ್ಷಗಳ ಹಿಂದೆ. ಆದ್ರೆ ವಾಲ್ಮೀಕಿಯವರು ನೋಡು, ಪಾತ್ರಗಳನ್ನು ಕಟ್ಟುವಲ್ಲಿ ವಿಭೀಷಣನ ಪಾತ್ರವನ್ನು ಬರೆದ್ರು, ರಾವಣನ ಪಾತ್ರವನ್ನು ಬರೆದ್ರು, ಸಂತೋಷ. ರಾಮನ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ಬರಿತಾ ಹೋದ್ರು, ಸೀತೆಯನ್ನು ಎಷ್ಟು ಅದ್ಭುತವಾಗಿ ಬರಿತಾ ಹೋದ್ರು, ಒಬ್ಬರಿಗಿಂತ ಒಬ್ಬರನ್ನ ಎಷ್ಟು ಚಂದಾಗಿ ಬಿಡಿಸ್ತಾ ಹೋದ್ರು ಅಂದ್ರೆ ಇವತ್ತಿಗೂ ಕೂಡ ಅಂತಹ ಬರಹಗಾರರು ಯಾರು ಇಲ್ಲ. ಅದೆಷ್ಟೋ ರಾಮಾಯಣಗಳು ಬಂದು, ತುಳಸಿ ರಾಮಾಯಣ, ಕಂಬರ ರಾಮಾಯಣ, ಜೈನ ರಾಮಾಯಣ, ಬೌದ್ಧ ರಾಮಾಯಣ, ಈಗೆಲ್ಲ ರಾಮಾಯಣಗಳು ಬಂದು ಆ ರಾಮಾಯಣಗಳನ್ನ ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕು. ನಾವು ಇವನ್ನೆಲ್ಲ ಕೇಳಿದ್ವ ಅಥವಾ ಈ ಪುಸ್ತಕಗಳನ್ನ ಮನೆಯಲ್ಲಿ ಇಟ್ಕೊಂಡಿದ್ವ ಅಂತ ನಾವು ಮನಸ್ಸಲ್ಲಿ ಒಂದು ಅಂತರಾತ್ಮವನ್ನ ನೀವು ಕೇಳ್ಕೋಬೇಕು.